ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಭಿನ್ನವಾದಂತ ಒಂದು ವಸ್ತುನ ತೋರಿಸ್ತಾ ಇದೀನಿ. ನಿಮ್ಗೆಲ್ಲರಿಗೂ ನಾನು ಸೆಲೆನೈಟ್ ಸ್ಟೋನ್ ತೋರಿಸಿದ್ದೀನಿ. ಸೆಲೆನೈಟ್ ಸ್ಟೋನ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ತೋರಿಸಿದೀವಿ. ಸೆಲೆನೈಟ್ ಹ್ಯಾಂಗಿಂಗ್ ಆಗ್ಬೋದು, ಸೆಲೆನೈಟ್ ಪ್ಲೇಟ್ ಆಗ್ಬೋದು. ಸೊ ಯಾವ ರೀತಿ ಆ ಸೆಲೆನೈಟ್ ಅದ್ಭುತವಾಗಿ ಒಂದು ಪಾಸಿಟಿವ್ ಎನರ್ಜಿನ ಎಮಿಟ್ ಮಾಡುತ್ತೆ, ಅಥವಾ ನಮ್ಮ ಬ್ರೇಸ್ಲೆಟ್ಸ್ ಕೂಡ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಈ ಸೆಲೆನೈಟ್ ಸ್ಟೋನ್ ನ ಬಳಸ್ತೀವಿ, ಅಥವಾ ಯಾವುದೇ ರೀತಿ ನೆಗೆಟಿವಿಟಿ ಇದ್ರೂ ಕೂಡ ಅದನ್ನ ಪಾಸಿಟಿವ್ ರೀತಿಯಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಈ ಬಹಳಷ್ಟು ಒಂದು ಅದ್ಭುತವಾದಂತ ಒಂದು ಮ್ಯಾಜಿಕಲ್ ಪ್ರಾಪರ್ಟಿ ಅಂದ್ರೆ ಈ ಸೆಲೆನೈಟ್ ಸ್ಟೋನ್ ಇರುವಂತದ್ದು. ಸೊ ಈ ಸೆಲೆನೈಟ್ ಸ್ಟೋನ್ ಅಲ್ಲಿ ಬಹಳ ಅದ್ಭುತವಾದಂತ ಒಂದು ಪಿರಮಿಡ್ ನ ತೋರಿಸ್ತಾ ಇದೀನಿ ನಿಮ್ಗೆ. ನೋಡಿ, ಅದ್ರಲ್ಲಿ ಒಂದು ಕಡೆ ಆ ಝೀಬು ಸ್ಟೋನ್ ಒಂದು ಸಿಂಬಲ್ ನ ತೋರಿಸ್ತಾ ಇದ್ದೀನಿ, ಇನ್ನೊಂದು ಕಡೆ ಶ್ರೀಯಂತ್ರ ಇದೆ, ಇನ್ನೊಂದು ಕಡೆ ಲಕ್ಷ್ಮಿ ಇದೆ, ಆಮೇಲೆ ಇನ್ನೊಂದು ಕಡೆ ಆ ಝೀಬು ಸ್ಟೋನ್ಸ್ ಅಲ್ಲಿರುವಂತ ಮನಿ ಅಟ್ರಾಕ್ಷನ್ ಕೋಡ್ಸ್ ಕೂಡ ಇದೆ. ಸೊ ಈ ರೀತಿ ಒಂದು ಅದ್ಭುತವಾದಂತ ಒಂದು ಪಿರಮಿಡ್ ಅನ್ನ ನಾವು ನಮ್ಮ ವ್ಯಾಪಾರ ಮಾಡುವಂತ ಸ್ಥಳದಲ್ಲಿ ಆಗ್ಬೋದು, ಅಥವಾ ಮನೇಲಿ ಆಗ್ಬೋದು, ಅಥವಾ ನಾವು ಎಲ್ಲೇ ವಾಸಿಸುವಂತ ಒಂದು ಹಾಲ್ ಅಲ್ಲಿ ಆಗ್ಬೋದು. ಸೊ ಈ ರೀತಿ ಹಾಕೊಂಡಾಗ ನಮ್ಗೆ ಎಲ್ಲಾ ರೀತಿಯಿಂದನೂ ಕೂಡ ಸುಖ ಆಗ್ಬೋದು, ಒಂದು ಶಾಂತಿ ಆಗ್ಬೋದು, ಒಂದು ದುಡ್ಡು ಆಗ್ಬೋದು, ಎಲ್ಲಾ ರೀತಿಯ ಅನುಗ್ರಹನ ನಾವು ಪಡ್ಕೊಬಹುದು. ಬಹಳ ಅದ್ಭುತವಾಗಿ ಆ ಇಡೀ ಸ್ಥಳವನ್ನೇ ಒಂದು ಪಾಸಿಟಿವ್ ರೀತಿಯಲ್ಲಿ ಇಡೋದಕ್ಕೆ ಬಹಳಷ್ಟು ಒಂದು ಸಕ್ಸಸ್ ನ ಕೊಡ್ತದೆ. ಸೊ ಯಾವುದೇ ಒಂದು ಶಾಪ್ ಆಗ್ಬೋದು, ಯಾವುದೇ ಒಂದು 10x10 ಏರಿಯಾ ಆಗ್ಬೋದು, ಅಥವಾ ಒಂದು 10x20 ಇರುವಂತ ಹಾಲ್ ಆಗ್ಬೋದು, ಈ ರೀತಿ ಒಂದು ಮೂಲೆಯಲ್ಲಿ ಇದನ್ನ ಹಾಕೊಳ್ಳೋದ್ರಿಂದ ಆ ಇಡೀ ವಾತಾವರಣನೇ ಒಂದು ಪಾಸಿಟಿವ್ ರೀತಿ ಮಾಡುವಂತ ಅದ್ಭುತವಾದಂತ ಶಕ್ತಿ ಇರುತ್ತೆ ಸ್ನೇಹಿತರೆ. ಸೊ ಎಲ್ಲಾ ಸ್ಟೋನ್ಗೂ ಆ ಶಕ್ತಿ ಇರಲ್ಲ, ಬಟ್ ಈ ಸೆಲೆನೈಟ್ ಸ್ಟೋನ್ ಏನಿದೆ, ಎಂಥದ್ದೇ ನಕಾರಾತ್ಮಕ ಶಕ್ತಿ ಇದ್ರೂ ಕೂಡ ಅದನ್ನ ಪಾಸಿಟಿವ್ ರೀತಿ ಕನ್ವರ್ಟ್ ಮಾಡ್ಬಿಡುತ್ತೆ. ಸೊ ಈ ಶ್ರೀಯಂತ್ರ ಆದ್ರೂ ಅಷ್ಟೇನೆ ಮನಸ್ಸಿಗೆ ಶಾಂತಿ ಕೊಡುವಂಥದ್ದು, ಆ ಲಕ್ಷ್ಮಿಯ ವಾಸ ಮಾಡಿಸುವಂಥದ್ದು, ಅಥವಾ ಆ ದುಡ್ಡನ್ನ ಬರ್ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಒಂದು ಅನುಗ್ರಹ ಕೊಡುವಂಥದ್ದು. ಆಮೇಲೆ ಆ ಪ್ರಾಸ್ಪೆರಿಟಿ ಸಿಂಬಲ್, ಝೀಬು ಸಿಂಬಲ್ ಅಂದ್ರೆ ಏನು, ಬಹಳಷ್ಟು ಯಾವ ರೀತಿ ನಾವು ಓಂ ಸಿಂಬಲ್ ಬಳಸ್ತೀವಿ, ಅದೇ ರೀತಿ ಝೀಬು ಸಿಂಬಲ್ಸ್ ಕೂಡ ಒಂದು ವೆಲ್ತ್ಗೋಸ್ಕರ, ಒಂದು ಪ್ರಾಸ್ಪೆರಿಟಿಗೋಸ್ಕರ, ಒಂದು ಅಬಂಡೆನ್ಸ್ಗೋಸ್ಕರ ಇರೋಂತ ಒಂದು ಅದ್ಭುತವಾದಂತ ಸಿಂಬಲ್. ಆ ಚಿಹ್ನೆನ ನಾವು ಮನೆಯಲ್ಲಿ ಬಳಸ್ಕೊಳ್ಳೋದ್ರಿಂದ, ಅಥವಾ ಚಿಹ್ನೆನ ನೋಡೋದ್ರಿಂದ, ಅಥವಾ ಚಿಹ್ನೆ ಮೇಲೆ ನೀವು ಹತ್ರ ಡ್ರಾ ಮಾಡೋದ್ರಿಂದ ಕೂಡ ನೀವು ಆ ಎನರ್ಜಿನ ಟ್ಯಾಪ್ ಮಾಡ್ಕೊಳ್ತೀರಾ. ಸೊ ಎಲ್ಲೋ ಒಂದ್ ಕಡೆ ದುಡ್ಡು ಬರ್ತಾ ಇಲ್ಲ, ನಮ್ಗೆ ದುಡ್ಡು ಅಟ್ರಾಕ್ಟ್ ಆಗ್ತಿಲ್ಲ ಅಂದಾಗ್ಲೂ ಕೂಡ ಆ ಝೀಬು ಸಿಂಬಲ್ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನೀವು ಆ ಝೀಬು ಸಿಂಬಲ್ ಮೇಲೆ ಸುಮ್ನೆ ನೀವು ಬೆರಳಲ್ಲೇ ಈ ರೀತಿ ಡ್ರಾ ಮಾಡಿದ್ದೆ ಆದ್ರೂ ಕೂಡ, ನೋಡಿ ಈ ರೀತಿ ಡ್ರಾ ಮಾಡಿದ್ದೆ ಆದ್ರೂ ಕೂಡ 3 ಸಲ ಈ ತರ ಎನರ್ಜಿನ ಟ್ಯಾಪ್ ಮಾಡಿದ್ರೆ ಅರ್ಧ ಗಂಟೆ ಒಳಗಡೆ ನಿಮ್ಗೆ ಎಷ್ಟು ದುಡ್ಡು ಬರ್ತದೆ ಸ್ನೇಹಿತರೆ. ನೀವ್ ಎಷ್ಟು ದುಡ್ಡು ಬರ್ಬೇಕು ಅಂತ ಅನ್ಕೊಂಡಿರ್ತೀರ ಅಷ್ಟು ದುಡ್ಡು ಕೂಡ ನೀವು ಬರ್ಮಾಡ್ಕೊಬಹುದು. ಸೊ ಆ ರೀತಿ ಅದ್ಭುತವಾದಂತ ಶಕ್ತಿ ಇದೆ ಆ ಸಿಂಬಲ್ಸ್ಗೆ. ಯಾವ ರೀತಿ ಒಂದು ಓಂ ಆಗ್ಲಿ, ಒಂದು ಸ್ವಸ್ತಿಕ್ ಆಗ್ಲಿ, ಆ ಇಡೀ ಸ್ಥಳವನ್ನೇ ಶುದ್ಧೀಕರಣ ಮಾಡುವಂತ ಶಕ್ತಿ ಇದೆ, ಅದೇ ರೀತಿ ಈ ಝೀಬು ಸಿಂಬಲ್ಗೆ ದುಡ್ಡನ್ನ ಇಮ್ಮಿಡಿಯೇಟ್ ಆಗಿ ಅಟ್ರಾಕ್ಟ್ ಮಾಡುವಂತ, ಇಮ್ಮಿಡಿಯೇಟ್ ಆಗಿ ಸೆಳೆಯುವಂತ ಒಂದು ಅದ್ಭುತವಾದಂತ ಶಕ್ತಿ ಇದೆ. ಅದೇ ರೀತಿ ಈ ಕೋಡ್ಸ್ ಕೂಡ, ಈ 808 ಆಗ್ಬೋದು, ಅಥವಾ 520 ಆಗ್ಬೋದು, 741 ಆಗ್ಬೋದು. 808 ಏನ್ ಮಾತಾಡುತ್ತೆ, ಅಬಂಡೆನ್ಸ್ ಆಫ್ ಮನಿ ಬಗ್ಗೆ ಮಾತಾಡುತ್ತೆ. 520 ಅಂದ್ರೆ ಏನಾಗುತ್ತೆ, ವಿಂಡ್ ಫಾಲ್ ಆಫ್ ಮನಿ, ಅಂದ್ರೆ ಯಾವ ರೀತಿ ಬೇಕಾದ್ರೂ ದುಡ್ಡು ಬರ್ಬೋದು, ಗಾಳಿಯಲ್ಲೇ ತೇಲ್ ಬರ್ಬೋದು, ಅಥವಾ ದುಡ್ಡಿನ ಸುರಿಮಳೆನೆ ನಿಮ್ ಮೇಲೆ ಆಗ್ಬೋದು, ಆ ರೀತಿ ಒಂದು ವೈಬ್ರೇಷನ್. ಮತ್ತೆ 741 ಏನು, ನಿಮ್ಮ ಗೋಲ್ನ ರೀಚ್ ಮಾಡೋದಕ್ಕೆ ಅದ್ಭುತವಾದಂತ ಶಕ್ತಿನ ಕೊಡ್ತದೆ. ಒಂದ್ ಕಡೆ, ಇನ್ನೊಂದು ಕಡೆ ಆ ಲಕ್ಷ್ಮಿಯ ವಿಗ್ರಹ ಕೂಡ ನೋಡ್ಬೋದು ನೀವು. ಸೊ ಕಂಪ್ಲೀಟ್ ಒಂದು ದುಡ್ಡನ್ನ ಅಟ್ರಾಕ್ಟ್ ಮಾಡ್ಕೊಳ್ಳುವಂತ ಒಂದು ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಇದನ್ನ ನಿಮ್ಮ ವ್ಯಾಪಾರ ಮಾಡೋಂಥ ಸ್ಥಳ ಆಗ್ಬೋದು, ಅಥವಾ ಮನೇಲಿ ಆಗ್ಬೋದು, ನೀವು ಹಾಕೊಂಡ್ ನೋಡಿ ಅದ್ರ ಶಕ್ತಿನ ನೀವೇ ಅದನ್ನ ನನಗೆ ಕರೆ ಮಾಡಿ ತಿಳಿಸ್ತೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ತೀನಿ. ಸೊ ಮುಂದಿನ ಸಂಚಿಕೆಗಳಲ್ಲಿ ಯಾವ್ದ್ರ ಬಗ್ಗೆ ನಿಮ್ಗೆ ವಿಡಿಯೋ ಮಾಡೋದು ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ಮಾಡಿ ತಿಳಿಸಿ. ಅಥವಾ ನಿಮ್ಗೆ ಏನೇ ಒಂದು ಲಕ್ಷ್ಮಿ ಅನುಗ್ರಹ ಸಿಗ್ಬೇಕಾದ್ರೂ ಕೂಡ ಓಂ ಲಕ್ಷ್ಮಿಯೇ ನಮಃ ಅಂತ ಟೈಪ್ ಮಾಡಿ, ಅಥವಾ ಐ ಆಮ್ ರಿಚ್ ಅಂತ ಟೈಪ್ ಮಾಡಿ. ಸೊ ಯಾರು ಈ ತರ ಟೈಪ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಅವ್ರಿಗೆಲ್ಲರಿಗೂ ಕೂಡ ಆ ಲಕ್ಷ್ಮಿಯ ಅನುಗ್ರಹ ಆಗ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೇನೆ. ವಂದನೆಗಳು.